ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಬಾರಿ ನಾವು ನಮ್ಮ ಜೀವನ ಅಥವಾ ವೃತ್ತಿಗೆ ಅಂತೇಳಿ ಹಲವಾರು ವಿಧವಾದಂಥ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೀವಿ. ನಾವು ಒಂದು ಔಷಧಿ ಅಂಗಡಿ ಇಡಬೇಕಾದ್ರೆ ಅಥವಾ ಒಂದು ಗ್ರಂಥಿಗೆ ಅಂಗಡಿ ಇಡಬೇಕಾದ್ರೆ ಅಥವಾ ಯಾವುದೇ ಒಂದು ಔಷಧಿ ಅಂಗಡಿಗಳನ್ನು ನಾವು ಇಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೆಲವು ವಾರ ತಿಥಿ ನಕ್ಷತ್ರಗಳು ತುಂಬ ಮುಖ್ಯವಾಗುತ್ತೆ. ಅದರ ಜೊತೆಗೆ ನಾವು ನಮ್ಮ ಜನ್ಮ ಜಾತಕದಲ್ಲಿ ನಮಗೆ ಈ ಔಷಧಿಯನ್ನು ವ್ಯಾಪಾರ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತಾ ಅಥವಾ ಇದರಿಂದ ಲಾಭ ಬರುತ್ತಾ ಅಥವಾ ಇದರಿಂದ ನಷ್ಟ ಆಗುತ್ತಾ, ಇದನ್ನು ಸಮೇತ ನಾವು ನೋಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಒಳಿತು ಉಂಟಾಗುತ್ತೆ ಅಂತ. ಹಾಗೇನೇ ಇವತ್ತಿನ ದಿನ ಒಂದು ಔಷಧಿ ಅಂಗಡಿ ಒಂದು ಔಷಧಿಯನ್ನೇ ತಯಾರಿಸ್ಬೋದು ಅಥವಾ ಒಂದು ಔಷಧಿ ಅಂಗಡಿಯನ್ನೇ ನಾವು ಇಡ್ಬೋದು. ಅಂತಹ ಸಂದರ್ಭದಲ್ಲಿ ನಾವು ಯಾವ ನಕ್ಷತ್ರ ವಾರ ಅಂದಾಗ ಅಶ್ವಿನಿ, ಮೃಗಶಿರ, ಪುಷ್ಯ, ಹಸ್ತ, ಚಿತ್ತ, ಸ್ವಾತಿ, ಅನುರಾಧ, ಶ್ರವಣ, ಧನಿಷ್ಠ, ಶತಾಭಿಷ, ರೇವತಿ ನಕ್ಷತ್ರಗಳು ತುಂಬ ಒಳ್ಳೆಯದು. ಹಾಗೇನೇ ಸೋಮವಾರ, ಗುರುವಾರ, ಬುಧವಾರ, ಶುಕ್ರವಾರ ಇನ್ನೂ ಒಳ್ಳೆಯದು. ಇಂಥ ವಾರಗಳು, ಇಂಥ ನಕ್ಷತ್ರಗಳು. ಅದರ ಜೊತೆಗೆ ತಿಥಿಗಳು ಅಂತ ಬರುತ್ತೆ. ಬಿದಿಗೆ ತಿಥಿ, ತದಿಗೆ, ಪಂಚಮಿ, ಸಪ್ತಮಿ, ದಶಮಿ, ತ್ರಯೋದಶಿ ತಿಥಿಗಳು ಅಂತ. ಹಾಗೇನೇ ಇವೆಲ್ಲವೂ ಹೆಚ್ಚು ನಿಮ್ಮ ಜನ್ಮಜಾತಕವೂ ಚೆನ್ನಾಗಿದ್ದು ನಿಮಗೆ ಇದರಿಂದ ಯೋಗನೂ ಉಂಟಾಗುತ್ತೆ ಅಂತಂದರೆ ಖಂಡಿತವಾಗಿ ದುಪ್ಪಟ್ಟು ನೀವು ಲಾಭವನ್ನು ನೀವು ಮಾಡ್ತೀರಿ. ಯಾಕಂದರೆ ಇಲ್ಲಿ ಮೂಲ ಜಾತಕವನ್ನು ನಾವು ನೋಡಬೇಕು. ಯಾಕಂದರೆ ಕೆಲವೊಂದೊಂದು ಲಗ್ನವನ್ನು ಇಟ್ಟು ನಾವು ಮುಹೂರ್ತವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ. ಜೊತೆಗೆ ನಾವು ಕೆಲವೆಲ್ಲ ಸರಿಯಾದ ಒಂದು ಮುಹೂರ್ತ ಇಡಲಿಕ್ಕಿಂತ ಮುಂಚೆ ಸರಿಯಾದಂತಹ ಸೂಕ್ತ ವ್ಯಕ್ತಿಯನ್ನು ಆರಿಸಿ ನೀವು ಒಂದು ಮುಹೂರ್ತವನ್ನು ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಔಷಧಿ ಸೇವನೆ ಅಥವಾ ಔಷಧಿ ತಯಾರಿಸಲು ಅಥವಾ ಔಷಧಿ ಅಂಗಡಿಗಳಿಗೆ ಒಂದು ಲಾಭ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಯಾರಿಗಾದರೂ ನನ್ನ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ವಾಟ್ಸಪ್ ನಂಬರ್ ಇದೆ 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೇನೇ ಮಾಂತ್ರಿಕ ಬಾಧೆಯ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಮದ್ದಿಡು ಕ್ರಿಯೆ ಆಗಿದ್ದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಹೇಳಿದ್ದೀನಿ. ಸೊ ಅದರ ಮುಖಾಂತರ ಅಪಾಯಿಂಟ್ಮೆಂಟ್ ತೊಗೊಂಡು ಆ ನಂತರ ನೀವು ನನ್ನ ಭೇಟಿಯಾಗ್ಬೋದು ಅಂತ ಹೇಳ್ತಾ ಇಂಥ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ.